ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಮಾಡ್ತೀನಿ ಅನ್ನುವಂಥ ಡಿ ಕೆ ಮಾತು ಇದೀಗ ಕಿಚ್ಚನ್ನು ಹೊತ್ತಿಸಿದೆ. ಡಿ ಕೆ ಯಾಕೆ ಈ ಮಾತು ಹೇಳಿದ್ರು, ಏನು ಎತ್ತ, ನಾವೇನೇನೋ ಹೋರಾಟಗಳನ್ನು ಮಾಡ್ತೀವಿ, ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತೀವಿ, ಫಿಲ್ಮ್ ಫೆಸ್ಟಿವಲ್ ಏನು ನನ್ನ ಕಾರ್ಯಕ್ರಮನ, ನನಗೆ ಗೊತ್ತಿರುವಂಥ ಸತ್ಯ ಹೇಳಿದ್ದೀನಿ, ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ. ನಮ್ಮ ನೀರು ನಮ್ಮ ಹಕ್ಕಿನ ಹೋರಾಟಕ್ಕೆ ಅವರು ಬಂದಿಲ್ಲ. ಮೇಕೆದಾಟು ಯಾತ್ರೆ ಈ ಸಂದರ್ಭದಲ್ಲಿ ನಟರು ಬರಲಿಲ್ಲ, ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದ್ದೀನಿ ಅಂತಾರೆ ಡಿ ಕೆ ಶಿವಕುಮಾರ್ ಹೇಳಿದಂಥ ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನುವಂಥ ಮಾತು. ಅದಾದಮೇಲೆ ಈ ಬಂದಂಥ ಟೀಕೆಗಳು, ಆ ಟೀಕೆಗಳಿಗೆ ಡಿ ಕೆ ಮತ್ತೆ ಉತ್ತರ ಕೊಟ್ಟಿದ್ದಾರೆ ನೋಡಿ. ಒಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ಮ ಕಾರ್ಯಕ್ರಮ. ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು, 20 ಯಾರು ಸರ್ಕಾರಕ್ಕೆ ಕೋಆಪ್ರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದರೆ ಥಿಯೇಟ್ರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರ್ಗಳ ಬಗ್ಗೆ ನನಗೆ ಸಿಟ್ಟು. ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು 150 ಕಿಲೋಮೀಟರ್ ನಡೆದು. ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿರಿ, ನೀವು ಅದನ್ನು ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ಅಶೋಕ್ ಏನಾದ್ರು ಮಾತಾಡ್ಕೊಳ್ಳಿ, ಫಿಲಮ್ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರೂ ಬರಲಿಲ್ಲ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು, ಇದೇ BJP ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ನಮ್ಮ ಮೇಲೇನ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಅರ್ಥ ಆಯ್ತಾ? ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್ನು, ಯಾರ್ದು ಫಂಕ್ಷನ್ ಅದು? ನಂದ ಫಂಕ್ಷನು, ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅದಕ್ಕೆ ಕೋಆಪ್ರೇಷನ್. ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ, ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ. ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡಿದು, ಸ್ಕ್ರಿಪ್ಟ್ ರೈಟ್ರಿಂದ ಹಿಡಿದು, ಆ್ಯಕ್ಟ್ರಿಂದ ಹಿಡಿದು, ಡೈರೆಕ್ಟ್ರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ. ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನನಗೆ ಅಶೋಕ್ ಬೇಕಾದ್ರೆ ಇನ್ನೂ ತಲೆ ಕೆಳಗಡೆ ಹಾಕೋಣ. ಯಾರು? ನಾನು ಕಾರ್ಯಕರ್ತರಿಗೆ ಯಾರನ್ನೂ ಕರೀತಾ ಇಲ್ಲ. ಕಾರ್ಯಕರ್ತರು ನನಗೇನು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಅಂತಲ್ಲ, ಇಟ್ ಈಸ್ ಎ ಪ್ರೊಫೆಷನ್.